ಹಿಂದಿನ ಬ್ಲಾಗ್ ಅಲ್ಲಿ ನಾವು ಮಂಗಳೂರು ಸೆಂಟ್ರಲ್ ಇಂದ ಮಡ್ಗಾಂವ್ ಗೋವಾಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಬಂದ್ವಿ. ನಮಸ್ಕಾರ ವೀಕ್ಷಕರೇ, ಹೊಸ ಬ್ಲಾಗ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ನೋಡ್ರಿ ಕಾರ್ ಪಾರ್ಕಿಂಗ್. ನಾವು ಬಂದಿದ್ದು ಅಲ್ಲಿ ಎದುರುಗಡೆ ಮೇನ್ ರೋಡ್ ಇಂದ ಒಳಗಡೆ. ಸೊ ಹೇಗೆ ಏನು ಎಲ್ಲ ನಿಮ್ಗೆ ಜರ್ನಿ ಮಾಡ್ತಾ ಮಾಡ್ತಾ ಎಲ್ಲ ಮಾಹಿತಿನ ಹಂಚ್ಕೋತೀನಿ. ಸೊ ವೀಕ್ಷಕರೇ, ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿದೆ. ಅಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಕ್ಲೈಮೇಟ್ ಅಂತೂ ಅದ್ಭುತ, ನೆಕ್ಸ್ಟ್ ಲೆವೆಲ್ ಇದೆ ವೀಕ್ಷಕರೇ. ಬನ್ನಿ, ನಿಮ್ಗೆ ಜರ್ನಿ ಮಾಡ್ತಾ ಮಾಡ್ತಾ ಎಲ್ಲಾ ಮಾಹಿತಿನ ನಿಮ್ ಜೊತೆ ಹಂಚ್ಕೋತೀನಿ ಅನ್ಕೋತಾ ಇನ್ನೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ವೀಕ್ಷಕರೇ, ಈ ಬ್ಲಾಗ್ ನ ಶುರು ಮಾಡೋಣ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇಂದ ಬೆಳಗಾಂ ವರೆಗೆ. ಹೌದು ವೀಕ್ಷಕರೇ, ಇವತ್ತು ನಾವು ಗೋವಾ ಮಡ್ಗಾಂವ್ ಇಂದ ಬೆಳಗಾಂ ವರೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಗೋವಾ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ 12779 ಅಲ್ಲಿ. ಸೊ ಬನ್ನಿ ವೀಕ್ಷಕರೇ, ಒಳಗಡೆ ಹೋಗ್ಬಿಟ್ಟು ನಮ್ಮ ಜರ್ನಿನ ಶುರು ಮಾಡೋಣ. ಕಾಣಿಸ್ತಾ ಇರಬಹುದು ಥರ್ಡ್ ಲೈನ್ ಅಲ್ಲಿ ಗೋವಾ ಎಕ್ಸ್ಪ್ರೆಸ್ 12779 ಮೂರಾಗಿ 30 ನಿಮಿಷಕ್ಕೆ ಬರುವ ಟೈಮ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಪ್ಲಾಟ್ಫಾರ್ಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಪ್ಲಾಟ್ಫಾರ್ಮ್ ಮೇಲೆ ನಿಮ್ಗೆ ಸಿಗೋದು ವೇಟಿಂಗ್ ಹಾಲ್ ಮತ್ತೆ ರಿಟೈರ್ಡ್ ರೂಮ್ ಕೂಡ. ಅದು ನೋಡಿಲ್ಲ ಅಂದ್ರೆ ನೀವು ಗೋವಾ ಟು ಬ್ಯಾಂಗ್ಳೂರ್ 17310 ಆ ಬ್ಲಾಗ್ ಅಲ್ಲಿ ನಾನು ತೋರಿಸಿದ್ದೀನಿ ವೀಕ್ಷಕರೇ. ಸೊ ಇವಾಗ ಟೈಮ್ ಆಗಿದೆ, ಸೊ ತೋರ್ಸಕ್ ಆಗ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇರೋದು 3:29 ನಿಮಿಷ ಆಗಿದೆ. ಯಾಕಂದ್ರೆ 3:30 ನಿಮಿಷಕ್ಕೆ ಬರೋ ಟೈಮ್ ಇದೆ, ಒಂದು 10 ನಿಮಿಷ ಆಡ್ಬಿಟ್ಟು 3:40 ನಿಮಿಷ ಬಿಡುವ ಟೈಮ್ ಕೊಟ್ಟಿದ್ದಾರೆ, ಅದಕ್ಕೆ ತೋರ್ಸಕ್ ಆಗ್ತಾ ಇಲ್ಲ. ಸೊ ಕಾಣಿಸ್ತಾ ಇದೆ ನೋಡ್ರಿ ವೀಕ್ಷಕರೇ, ನಾವು ಹೊರಡುವ ಗೋವಾ ಎಕ್ಸ್ಪ್ರೆಸ್ ಬರ್ತಾ ಇದೆ. ಇದು ಶುರು ಆಗೋದು ವಾಸ್ಕೋ ಡಿ ಗಾಮಾ ಇಂದ. ಅಲ್ಲಿಂದ 3 ಗಂಟೆಗೆ ಶುರು ಆಗುತ್ತೆ ವೀಕ್ಷಕರೇ. ಅಲ್ಲಿಂದ ಆದ್ಮೇಲೆ ಇಲ್ಲಿಗೆ 3:30 ನಿಮಿಷಕ್ಕೆ ಬರುತ್ತೆ. ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ 3:40 ನಿಮಿಷಕ್ಕೆ ಹೊರಡುವ ಟೈಮ್ ಕೊಟ್ಟಿದ್ದಾರೆ. ನಮ್ ಟಿಕೆಟ್ ಇದೆ 3AC ಅಲ್ಲಿ. ಬನ್ನಿ ವೀಕ್ಷಕರೇ, ನಾವು ಒಳಗಡೆ ಹೋಗ್ಬಿಟ್ಟು ಇಂಟೀರಿಯರ್ ತೋರ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ನೋಡಿ 3AC ಇಂಟೀರಿಯರ್. ಫಸ್ಟ್ ಟೈಮ್ ನಾನು ಈ ತರ ಕಲರ್ ಕಾಂಬಿನೇಷನ್ ನೋಡ್ತಾ ಇರೋದು. ತುಂಬಾ ಅದ್ಭುತ ಆಗಿದೆ. ಎಲ್ಲಾ ಸೀಟ್ಗೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಅಪ್ಪರ್ ಮಿಡಲ್ ಲೋವರ್, ಅಪ್ಪರ್ ಮಿಡಲ್ ಲೋವರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಮೇಲೆ 2, ಕೆಳಗಡೆ 1. ಸೊ ಅದ್ಭುತವಾಗಿದೆ ಪರ್ಪಲ್ ಕಾಂಬಿನೇಷನ್. ಈ ಕಡೆ ಬಂದ್ಬಿಟ್ಟು ಸೈಡ್ ಲೋವರ್. ಸೊ ಈ ಕಡೆನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲೀನ್ ಅಂಡ್ ನೀಟ್ ಆಗಿದೆ, ತುಂಬಾ ಅದ್ಭುತ ಆಗಿದೆ. ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ ನೋಡಿ. ನಿಮ್ಗೆ ಕಾಣಿಸ್ತಾ ಇರೋದು 3:45 ನಿಮಿಷ ಆಗಿದೆ. ಸೊ 3:40 ನಿಮಿಷ ಹೊರಡುವ ಟೈಮ್ ಇತ್ತು, ಬಟ್ 5 ನಿಮಿಷ ಡಿಲೇ, ನೋ ಪ್ರಾಬ್ಲಮ್. ಸೊ 3:40 ನಿಮಿಷಕ್ಕೆ ನಮ್ಮ ಟ್ರೈನ್ ಗೋವಾ ಮಡ್ಗಾಂವ್ ಇಂದ ಹೊರಡ್ತಾ ಇದೆ. ಗೋವಾ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಇನ್ನೊಮ್ಮೆ ಹೇಳ್ಬೇಕಂದ್ರೆ 12779. ಸೊ ವೀಕ್ಷಕರೇ, ನಿಮ್ಗೆ ಹೇಳಿದ್ದೆ ಎದುರುಗಡೆ ವೇಟಿಂಗ್ ಹಾಲ್ ಕೂಡ ಇದೆ ಅಂತ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇನ್ನೂ ನೋಡಿಲ್ಲ ಅಂದ್ರೆ ನನ್ನ ಹಿಂದಿನ ಬ್ಲಾಗ್ ಗೋವಾ ಟು ಬ್ಯಾಂಗ್ಳೂರ್, ಸೊ 17310 ಆ ಬ್ಲಾಗ್ ಅಲ್ಲಿ ಇದೆ. ಇದೇ ನೋಡ್ರಿ ಒಳಗಡೆ ಬರೋದ ಮೇನ್ ಎಂಟ್ರೆನ್ಸ್. ಇಲ್ಲಿ ಲೆಫ್ಟ್ ಗೆ ಲೈಟಿಂಗ್ಸ್ ಕಾಣಿಸ್ತದೆ ನೋಡ್ರಿ. ಅಲ್ಲಿ ವೇಟಿಂಗ್ ಹಾಲ್ ಇದೆ, ಪೇಡ್ ಇದೆ. ಇಲ್ಲಿ ಎದುರುಗಡೆ ಸ್ಟೆಪ್ಸ್ ಇದೆ ನೋಡ್ರಿ, ಎದುರುಗಡೆ ಮೇಲೆ ಅಲ್ಲಿ ರಿಟೈರಿಂಗ್ ರೂಮ್ ಇದೆ. ಮತ್ತೆ ಈ ಕಡೆ ಬಂದ್ರೆ ನಿಮ್ಗೆ ನಾರ್ಮಲ್ ಜನರಲ್ ವೇಟಿಂಗ್ ಹಾಲ್ ಕೂಡ ಇದೆ. ಇಲ್ಲಿ ಕ್ಯಾಂಟೀನ್ ಇದೆ, ವೆಜ್ ಅಂಡ್ ನಾನ್ ವೆಜ್ ಸಪ್ರೇಟ್. ಒಂದೇ ಹೋಟೆಲ್ ಸಪ್ರೇಟ್ ಆಗಿ ಇದು ಮಾಡಿದ್ದಾರೆ. ಒಂಚೂರು ಮುಂದೆ ಬಂದ್ರೆ ನಿಮ್ಗೆ ಓಪನ್ ಆಗಿ ಕೂತ್ಕೊಳ್ಳೋಕೆ ಚಿಕ್ಕ ಚಿಕ್ಕ ಅಂಗಡಿಗಳು, ಹೋಟೆಲ್ಗಳು, ಅದು ಸ್ನಾಕ್ಸ್ ಅದು ಸಿಗುತ್ತೆ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಐ ಲವ್ ಗೋವಾ. ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಮಡ್ಗಾಂವಿಂದ ಹೊರಟಿದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಬೆಳಗಾಂಗೆ ಅಂತ. ಬೆಳಗಾವಿ ಮುಟ್ಟಿದ್ಮ್ಯಾಗ ಇನ್ನೊಂದು ಟ್ರೈನ್ ಅಲ್ಲಿ ಇನ್ನೊಂದ್ ಕಡೆ ಜರ್ನಿ ಇದೆ, ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ವೀಕ್ಷಕರೇ. ಸೊ ಈ ವ್ಲಾಗ್ ಅಲ್ಲಿ ನಾವು ಜರ್ನಿ ಮಾಡ್ತಾ ಇದೀವಿ ಬೆಳಗಾವಿವರೆಗೆ ಅಷ್ಟೇ. ಸೊ ಹಿಂದಿನ ವ್ಲಾಗ್ ಅಲ್ಲಿ ನಾವು ಬಂದ್ವಿ ಮಂಗಳೂರು ಸೆಂಟ್ರಲ್ ಇಂದ ಮಡ್ಗಾಂವ್ ಗೋವಾ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ವೀಕ್ಷಕರೇ. ಸೊ ಇವಾಗ ಮಡ್ಗಾಂವಿಂದ ನಾವು ಬಿಡ್ತಾ ಇದೀವಿ ನೋಡಿ ವೀಕ್ಷಕರೇ. ವೀಕ್ಷಕರೇ, ಈ ಬ್ಲಾಗ್ ಅಲ್ಲಿ ಇನ್ನೊಮ್ಮೆ ದೂಸಾಗರ್ ವಾಟರ್ ಫಾಲ್ ನಾನು ತೋರ್ಸಕ್ ಪ್ರಯತ್ನ ಪಡ್ತೀನಿ, ಮತ್ತು ಒಂದು ಒಳ್ಳೆ ಸೀನರಿಗಳ ನೋಡ್ಬೋದ ಒಂದು ಗ್ರೀನರಿ. ಸೊ ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ವಾಸ್ಕೋ ಡಿ ಗಾಮಾ ಆದ್ಮೇಲೆ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಡ್ಗಾಂವ್ ಇದೆ. ಮಡ್ಗಾಂವ್ ಆದ್ಮೇಲೆ ನೆಕ್ಸ್ಟ್ ಬರೋದು ಸ್ಯಾನ್ವರ್ ಡಮ್. ಸೊ ಸ್ಯಾನ್ವರ್ ಡಮ್ಗೆ ನಾವು ತಲುಪ್ತಾ ಇದ್ದೀವಿ 4:05 ನಿಮಿಷಕ್ಕೆ. ಇಲ್ಲಿ ಮುಟ್ಟುವ ಟೈಮ್ ಬಂದ್ಬಿಟ್ಟು 3:50 ನಿಮಿಷ ಕೊಟ್ಟಿದ್ರು. 15 ನಿಮಿಷ ಡಿಲೇ ಮೇಲೆ ನಾವು ರೀಚ್ ಆಗ್ತಿದೆ. ಇಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ವಾಸ್ಕೋ ಡಿ ಗಾಮಾ ಬಿಟ್ಟಿದ್ಮೇಲೆ ಇದು 2ನೇ ಸ್ಟಾಪ್. ನಿಮ್ಗೆ ಟೈಮ್ ಕಾಣಿಸ್ತಾ ಇದೆ 4:05 ನಿಮಿಷ. ಸೊ ಇವಾಗ ನಾವು ರೀಚ್ ಆಗ್ತಿದೀವಿ 2ನೇ ಸ್ಟಾಪ್ಗೆ. ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಹುಡುಗ ನಿಂತಾನ. ಇಷ್ಟು ಹತ್ರ ನೋಡ್ರಿ, ಏನ್ ನಮ್ ಮೊಬೈಲ್ ಹಿಡಿಬೇಕಂತ ಏನೋ ಗೊತ್ತಾಗ್ತಿಲ್ಲ. ಬಾಳ ಹುಷಾರಾಗಿರ್ಬೇಕು ನೋಡ್ರ. ನಮ್ಗ್ ಹಿಡ್ಕೊಂಡೆ ಹುಷಾರಾಗಿರ್ಬೇಕು ವೀಕ್ಷಕರೇ. ನೀವ್ ಆಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಹುಷಾರಾಗಿರ್ಬೇಕು. ಯಾಕಂದ್ರೆ ದೂಧಸಾಗರ್ ವಾಟರ್ ಫಾಲ್ ಯಾವಾಗ ಬರ್ತಂತ
ನಾವು ವೇಟ್ ಮಾಡ್ಕೊಂತ ಇರ್ತೀವಲ್ಲ ಡೋರಲ್ಲಿ ಮೊಬೈಲ್ ಇಟ್ಕೊಂಡು, ಅದಕ್ಕೆ ಅವ್ರು ಅವ ಎಲ್ಲಿ ಕೈ ಕಲ್ಗಿಲ್ ಹೊಡೆದ್ಬಿಟ್ಟು ಮೊಬೈಲ್ ಕಸ್ಕೊಂಡ್ ಪ್ಲಾನ್ ಅಲ್ಲಿ ಬಂದಾನೋ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕೂಲಂಗೆ ಮುಟ್ಟುವ ಟೈಮ್ ಅಂದ್ರೆ 4:20 ನಿಮಿಷ ಕೊಟ್ಟಿದ್ದಾರೆ. ಅಲ್ಲಿ ಒಂದು 5 ನಿಮಿಷ ಹಾಲ್ಟ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಮುಟ್ತಾರೆ ಅಂತ. ನೋಡ್ರಿ ಫಸ್ಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಗ್ರೀನರಿ ಫುಲ್ ಸಡನ್ ಆಗಿ ಬರುತ್ತೆ ನೋಡ್ರಿ. ವೀಕ್ಷಕರೇ, ನಾವು ಇವಾಗ ಕಾಲಂ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬರೋದೆ ಕುಲಾಂ ರೈಲ್ವೆ ಸ್ಟೇಷನ್. ಸೊ ಕುಲಾಂ ರೈಲ್ವೆ ಸ್ಟೇಷನ್ ಅಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸ್ ಯಾಕೆ ಅಟ್ಯಾಚ್ ಮಾಡ್ತಾರೆ ಅಂತಂದ್ರೆ ಇವಾಗ ನೆಕ್ಸ್ಟ್ ಬರೋದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತದಲ್ಲ, ಸೊ ಅದಕ್ಕೆ ಪುಷ್ ಅಂಡ್ ಪುಲ್ಸ್ ಟೆಕ್ನಾಲಜಿ ಸಲುವಾಗಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ವೀಕ್ಷಕರೇ. ಇವಾಗ ನಾವು ಕೂಲಂ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಾ ಇದೀವಿ. ಇಲ್ಲಿ 2 ಕಡೆ ಬ್ಯಾಂಕರ್ಸ್ ಇಂತವ, ಯಾವ್ದು ಅಟ್ಯಾಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ, ಹತ್ರ ಹೋಗಿ ತೋರ್ಸಕ್ ನಿಮ್ಗೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ರಿ 3 ಬ್ಯಾಂಕರ್ಸ್ ಹಚ್ಚಿದಾರ ನೋಡ್ರಿ ಗೂಡ್ಸ್ ಗಾಡಿಗೆ. ಸೊ ಯಾಕೆ ಹಚ್ತಾರಂದ್ರ ಈಗ ಘಾಟ್ ಸೆಕ್ಷನ್ ದಾಗ ಏನ್ ಮಾಡ್ತದಂದ್ರ ಏರತ್ತದಂದ್ರೆ ಅದಕ್ಕ ಪುಷ್ ಮಾಡಕ ಹೆಲ್ಪ್ ಆಗ್ತದ, ಇಳಿಯತ್ತದಂದ್ರ ಪುಲ್ ಮಾಡಕ ಹೆಲ್ಪ್ ಆಗ್ತದ. ಸೊ ಅದಕ್ಕ 3 ಬ್ಯಾಂಕರ್ಸ್ ಹಚ್ಚಿದಾರ. ನಮ್ ಟ್ರೈನಿಗೆ 2 ಬ್ಯಾಂಕರ್ಸ್ ಹಚ್ತಾರೇನೋ, ನೋಡೋಣ. 2 ಹಚ್ತಿರ್ಬೋದು. ಸೊ ನೋಡ್ರಿ ಇಲ್ಲೊಂದು ಬ್ಯಾಂಕರ್ಸ್ ನಿಂತಿದೆ. ಸೊ ಇವಾಗ ನಾವು ಕೂಲಂ ರೈಲ್ವೆ ಸ್ಟೇಷನ್ ಈಗ ಎಂಟರ್ ಆಗ್ತಿದೀವಿ. ಇಲ್ಲೊಂದು 10 ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಬ್ಯಾಂಕರ್ಸ್ ಎಲ್ಲಿವರೆಗೆ ಹಚ್ತಾರ ಅಂದ್ರೆ ಕ್ಯಾಸ್ಟಲ್ ರಾಕ್ ವರೆಗೆ ಹಚ್ತಾರೆ ವೀಕ್ಷಕರೇ. ವೀಕ್ಷಕರೇ, ಈಗ ನಾವು ಕೂಲಂ ರೈಲ್ವೆ ಸ್ಟೇಷನ್ಗೆ ಮುಟ್ಟಿದೀವಿ ನೋಡ್ರಿ. ಟೈಮ್ ಬಂದ್ಬಿಟ್ಟು 4:28 ನಿಮಿಷ ಆಗ್ಯದ. 8 ನಿಮಿಷ ಡಿಲೇ ಆಗಿ ಮುಟ್ಟಿದೀವಿ ನೋಡ್ರಿ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಝೂಮ್ ಮಾಡ್ತೀನಿ ವೀಕ್ಷಕರೇ. ಬ್ಯಾಂಕರ್ಸ್ ಅಟ್ಯಾಚ್ ಮಾಡಕ್ ಹೋಗ್ತಾ ಇದಾರೆ ನೋಡ್ರಿ. ಸೊ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು 4:41 ನಿಮಿಷ ಆಗ್ತಾ ಇದೆ. ಸೊ ಇವಾಗ ಕೂಲಂ ರೈಲ್ವೆ ಸ್ಟೇಷನ್ ಇಂದ ಹೊಡ್ತಾ ಇದೀವಿ ವೀಕ್ಷಕರೇ. ಕೂಲಂ ಆದ್ಮೇಲೆ ದೂದ್ಸಾಗರ್ ವಾಟರ್ ಫಾಲ್ ಬರೋದು ವೀಕ್ಷಕರೇ. ಕೂಲಂ ಮತ್ತೆ ಕ್ಯಾಸ್ಟಲ್ ರಾಕ್ ಮಧ್ಯೆ ಬರೋದು. ಸೊ ಇನ್ನೊಮ್ಮೆ ನಾನು ದೂದ್ಸಾಗರ್ ತೋರ್ಸಕ್ ನಿಮ್ಗೆ ಪ್ರಯತ್ನ ಪಡ್ತೀನಿ. ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ. ಫಸ್ಟ್ ಲೆಫ್ಟ್ ಗೆ ಬರುತ್ತೆ, ಅಂದ್ರೆ ದೂರದಿಂದ ನಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಅದನ್ನೇ ರೌಂಡ್ ಆಗ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಬರುತ್ತೆ ವೀಕ್ಷಕರೇ.
ವೀಕ್ಷಕರೇ, ಈ ಸೋನಾಲಿಯಂ ರೈಲ್ವೆ ಸ್ಟೇಷನ್ ಆದ್ಮೇಲೆ ನೆಕ್ಸ್ಟ್ ದೂದ್ಸಾಗರ್ ವಾಟರ್ಫಾಲ್ ಬರುತ್ತೆ ನೋಡ್ರಿ. ಸೊ ಇದೊಂದು ಚಿಕ್ಕದ ರೈಲ್ವೆ ಸ್ಟೇಷನ್ ಇದೆ. ಸೊ ಇವಾಗ ನೆಕ್ಸ್ಟ್ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಇಲ್ಲಿಂದ ಒಂಚೂರು ಕಾಣಿಸ್ತದೆ ನೋಡಿ, ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಕಾಣಿಸ್ತದೆ, ಫುಲ್ ಕ್ಲಿಯರ್ ಆಗಿ ಕಾಣಿಸ್ತದೆ. ಬಟ್ ಮುಂಚೆ ಥರ ಅಷ್ಟೊಂದು ನೀರಿಲ್ಲ. ಸೊ ಸ್ವಲ್ಪ ಒಂಚೂರು ಕಾಣಿಸ್ತದೆ, ಬನ್ನಿ ನೋಡೋಣ. ಈ ಟನಲ್ ಬರ್ತದೆ ನೋಡ್ರಿ, ಟನಲ್ ನಂಬರ್ 14. ಈ ಟನಲ್ ಆದ್ಮೇಲೆ ಲೆಫ್ಟ್ ಸೈಡಲ್ಲಿ ದೂರದಿಂದ ದೂದ್ಸಾಗರ್ ವಾಟರ್ಫಾಲ್ ಕಾಣಿಸುತ್ತೆ ನೋಡಿ, ಟನಲ್ ನಂಬರ್ 14 ವೀಕ್ಷಕರೇ. ವೀಕ್ಷಕರೇ, ಲೆಫ್ಟ್ ಸೈಡ್ ಇಂದ ದೂರದಿಂದ ದೂದ್ಸಾಗರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಷ್ಟೊಂದು ನೀರು ಹರಿತಾ ಇಲ್ಲ ಮುಂಚೆ ತರ. ನಾನು ಲಾಸ್ಟ್ ವ್ಲಾಗಲ್ಲಿ ಮಾಡಿದ್ದೆಲ್ಲ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಇವಾಗ ರೈಟ್ ಸೈಡ್ ಅಲ್ಲಿ ಬರುತ್ತೆ, ಬಟ್ ರೈಟ್ ಸೈಡ್ ಎಲ್ಲ ತುಂಬಾ ಜನ ನಿಂತ್ಕೊಂಡಿದ್ರೆ, ತೋರ್ಸಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ವೀಕ್ಷಕರೇ, ರೈಟ್ ಸೈಡ್ ಅಲ್ಲಿ ತುಂಬಾ ಜನ ನಿಂತ್ಕೊಂಡಿನ ಸಲುವಾಗಿ ನಾನು ನಿಮ್ಗೆ ಲೆಫ್ಟ್ ಸೈಡ್ ಇಂದ ತೋರಿಸ್ತಾ ಇದ್ದೀನಿ. ಸೊ ನಾವು ಇವಾಗ ಹತ್ರ ಬಂದಿದ್ದೀವಿ, ಅದು ಲೆಫ್ಟ್ ಸೈಡ್ ಅಲ್ಲಿ ದೂರದಿಂದ ಕಾಣಿಸುತ್ತಲ್ಲ. ಸೊ ಇವಾಗ ಹತ್ರದಿಂದ ನಿಮ್ಗೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಹರಿತಾ ಇರೋದು ನೋಡ್ರಿ, ನಿಮ್ಗೆ ನೀರು ಕಾಣಿಸ್ತಾ ಇರ್ಬೋದು. ದೂದ್ಸಾಗರ್ ಬ್ರಿಡ್ಜ್ ನಂಬರ್ ಬಂದ್ಬಿಟ್ಟು 128. ನಿಮ್ ಬೋರ್ಡ್ ಕಾಣಿಸಿರ್ಬೋದು, ಪೌಸ್ ಮಾಡಿಟ್ಟು ನೋಡಿ. ಸೊ ನೀವು ನೋಡಿದ್ರ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವಾಗ ವಾಟರ್ ಫಾಲ್ ಆದ್ಮೇಲೆ ದೂದ್ಸಾಗರ್ ರೈಲ್ವೆ ಸ್ಟೇಷನ್, ಒಂದು ಚಿಕ್ಕದ ರೈಲ್ವೆ ಸ್ಟೇಷನ್ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಅದನ್ನ ನಾವು ಸ್ಕಿಪ್ ಮಾಡ್ತಾ ಇದೀವಿ ನೋಡಿ. ಸೊ ನಿಮಗೆ ಬ್ರಿಡ್ಜ್ ನಂಬರ್ 128 ಮತ್ತೆ ಟನಲ್ ನಂಬರ್ ಬಂದ್ಬಿಟ್ಟು 14. ಸೊ ನೆನಪಿರ್ಲಿ, ಟನಲ್ ನಂಬರ್ 14 ವೀಕ್ಷಕರೇ. ಯಾವ ಕಡೆಯಿಂದ? ಗೋವಾದಿಂದ ಬರ್ಬೇಕಾದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಗೋವಾದಿಂದ ನಾವು ಪ್ರಯಾಣ ಮಾಡ್ತಾ ಇರುವಾಗ ಟನಲ್ ನಂಬರ್ 14 ಆದ್ಮೇಲೆ ದೂದ್ಸಾಗರ್ ವಾಟರ್ಫಾಲ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ದೂರದಿಂದ ವ್ಯೂ ನಾವು ನೋಡ್ಬೋದು. ಅದೇ ಟ್ರೈನ್ ಹಿಂಗೆ ರೌಂಡ್ ಆಗಿ ಮುಂದೆ ಬಂದ್ಮೇಲೆ ಅದೇ ರೈಟ್ ಸೈಡ್ ಅಲ್ಲಿ ಬರುತ್ತೆ, ಹತ್ರದಿಂದ ಕಾಣಿಸುತ್ತೆ. ಸೊ ನಿಮ್ಗೆ ನಾನು ಲೆಫ್ಟ್ ಸೈಡ್ ಇಂದ ತೋರಿಸಿದ್ದೀನಿ ಈ ಬ್ಲಾಗ್ ಅಲ್ಲಿ, ರೈಟ್ ಸೈಡ್ ಇಂದ ತೋರ್ಸಕ್ ಆಗಿಲ್ಲ. ಸೊ ನೀವು ನೋಡ್ಬೇಕಂದ್ರೆ ನಾ ಇನ್ನೊಂದು ವಿಡಿಯೋ ಇದಕ್ಕಿಂತ ಮುಂಚೆ ಮಾಡಿದ್ದೆ ಮಾನ್ಸೂನ್ ಅಲ್ಲಿ. ಸೊ ಅದು ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನೋಡಿ ವೀಕ್ಷಕರೇ. ನೀವೇನಾದ್ರೂ ಗೋವಾದಿಂದ ಬೆಳಗಾವಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ದೂದ್ಸಾಗರ್ ನೋಡಕ್ ಇದು ಒನ್ ಆಫ್ ದಿ ಬೆಸ್ಟ್ ಟ್ರೈನ್. ಯಾಕಂತ ಕೇಳಿದ್ರೆ ಇದು ಡೇ ಟೈಮ್ ಅಲ್ಲಿ ಹೊರಡುತ್ತೆ, ಡೈಲಿ ಇದೆ. ಮತ್ತೆ ಮಧ್ಯಾಹ್ನ 3:40 ಮಡಗಾಂವ್ ಜಂಕ್ಷನ್ ಇಂದ ಹೊರಡುತ್ತೆ ವೀಕ್ಷಕರೇ. ಇದಕ್ ಬಿಟ್ರೆ ಇನ್ನೊಂದು ಟ್ರೈನ್ ಇದೆ, ಅದು ವಾರದಲ್ಲಿ ಒಂದೇ ದಿನ, ಮಂಗಳವಾರ ಮಾತ್ರ. ಅದೇ ಪೂರ್ಣ ಎಕ್ಸ್ಪ್ರೆಸ್ ಟ್ರೈನ್ 11098. ಅದು ಮಡಗಾಂವಿಂದ ಬೆಳಿಗ್ಗೆ 9:55 ಹೊರಡೋ ಟೈಮ್ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡು ಡೇ ಟೈಮ್ ಅಲ್ಲಿ ಹೊರಡುತ್ತಲ್ಲ, ನಮಗೆ ದೂದ್ಸಾಗರ್ ವಾಟರ್ಫಾಲ್ ಕ್ಲಿಯರ್ ಆಗಿ ನಾವು ನೋಡ್ಬೋದು. ಸೊ ಇವೆರಡು ಟ್ರೈನ್ ಬೆಸ್ಟ್ ಅದಾವ. ನೀವು ಏನಾದರೂ ದೂದ್ಸಾಗರ್ ವಾಟರ್ಫಾಲ್ ನೋಡಕ್ಕ ನೀವು ಇಷ್ಟಪಟ್ಟರೆ ಈ ಟ್ರೈನ್ಗೆ ನೀವು ಟ್ರಾವೆಲ್ ಮಾಡೋದು ವೀಕ್ಷಕರೇ. ಈ ಟ್ರೈನ್ ಬಗ್ಗೆ ಹೇಳ್ಬೇಕಂದ್ರೆ ಗೋವಾ ಎಕ್ಸ್ಪ್ರೆಸ್ 12779 ಪ್ರತಿದಿನ ಮಧ್ಯಾಹ್ನ ವಾಸ್ಕೋಡಿಗಾಮ ಇಂದ 3 ಗಂಟೆಗೆ ಹೊರಟು ಮಡ್ಗಾಂವ್, ಸ್ಯಾಂಡೋಡಮ್, ಕುಲ್ಯಾಮ್, ಕ್ಯಾಸ್ಟಲ್ ರಾಕ್, ಲೋಂಡಾ ಜಂಕ್ಷನ್, ಬೆಳಗಾವಿಗೆ 7:00 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಘಟಪ್ರಭಾ, ರಾಯಬಾಗ್, ಕುಡಚಿ, ಮಿರಾ ಜಂಕ್ಷನ್, ಪುಣೆ ಜಂಕ್ಷನ್ ಮಾರ್ಗವಾಗಿ ಹಜರತ್ ನಿಜಾಮುದ್ದೀನ್ ಡೆಲ್ಲಿಗೆ ಹೋಗುವ ಟ್ರೈನ್ ಇದಾಗಿದೆ ವೀಕ್ಷಕರೇ. ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಮಡ್ಗಾಂವಿಂದ ಸ್ಲೀಪರ್ ಕ್ಲಾಸ್ಗೆ 180 ರೂಪಾಯಿ ಇದೆ, 3E ಎಕನಾಮಿಗೆ 560 ರೂಪಾಯಿ ಇದೆ, 3AC ಗೆ 560 ರೂಪಾಯಿ ಇದೆ, 2AC ಗೆ 765 ರೂಪಾಯಿ ಇದೆ,
ಫಸ್ಟ್ ಎ ಸಿಗೆ 1260 ರೂಪಾಯಿ ಇದೆ ವೀಕ್ಷಕರೇ. ಇದು ಡೈಲಿ ಇದೆ. ರೇಕ್ ಟೈಪ್ ಬಂದ್ಬಿಟ್ಟು LHV ಇದಾಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು 5:44 ಆಗಿದೆ. ಕ್ಯಾಸ್ಟ್ರಲ್ ರಾಕ್ ಮುಟ್ಟುವ ಟೈಮ್ ಬಂದ್ರೆ 5:35 ಇದೆ. 9 ಮಿನಿಟ್ಸ್ ಅಷ್ಟೇ ಡಿಲೇ. ಸೊ ಹಿಂದೆ ನೋಡ್ಬೋದು, ನಿಮ್ಮ ಬ್ಯಾಂಕರ್ಸ್ ಕಾಣಿಸ್ತದಲ್ಲ, ಇವಾಗ ಡಿಟ್ಯಾಚ್ ಮಾಡ್ತಾರೆ ನೋಡಿ. ಇಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ, ಬಟ್ 5 ನಿಮಿಷ ಅಂದ್ರೆ ಒಂದು 10-15 ನಿಮಿಷ, ಯಾಕಂದ್ರೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿದಾರಲ್ಲ, ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ ವೀಕ್ಷಕರೇ. ನಾವು ಜರ್ನಿ ಮಾಡ್ತಿರೋದು ಗೋವಾ ಎಕ್ಸ್ಪ್ರೆಸ್ ಟ್ರೈನ್ ಇವಾಗ ಕ್ಯಾಸ್ಟ್ರಲ್ ರಾಕ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ ನೋಡಿ ವೀಕ್ಷಕರೇ. ಜಸ್ಟ್ 5-6 ನಿಮಿಷದಲ್ಲೇ ಬ್ಯಾಂಕರ್ಸ್ ಡಿಟ್ಯಾಚ್ ಮಾಡಿದ್ದಾರೆ. ಟೈಮ್ ನಿಮಗೆ ಕಾಣಿಸ್ತಿರ್ಬೋದು, 5:51 ಆಗ್ತಾ ಇದೆ. ಜಸ್ಟ್ 5-6 ನಿಮಿಷದಲ್ಲೇ ಇವಾಗ ನಾವು ಕ್ಯಾಸ್ಟ್ರಲ್ ರಾಕ್ ಇಂದ ಬಿಡ್ತಾ ಇದೀವಿ ನೋಡಿ ವೀಕ್ಷಕರೇ. ಕ್ಲೈಮೇಟ್ ಮಸ್ತ್ ಇದೆ ನೋಡ್ರಿ, ಕೂಲ್ ಆಗಿ ಫುಲ್ ಗ್ರೀನರಿ. ಸೊ ಸ್ವಲ್ಪ ಮಳೆ ಬರ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ಹನಿ ಮಳೆ ಬರ್ತಾ ಇದೆ. ಸೊ ಇವಾಗ ನಾವು ಕ್ಯಾಸ್ಟ್ರಲ್ ರಾಕ್ ಇಂದ ಬಿಟ್ಟಿದೀವಿ ನೋಡ್ರಿ. ಎಷ್ಟು ಮಸ್ತಾಗಿ ಕಾಣಿಸ್ತಾ ನೋಡ್ರಿ, ಫುಲ್ ಕರ್ವಲ್ಲಿ. ನಿಜವಾಗ್ಲೂ ಒಂದು ನೇಚರ್ ತುಂಬಾ ಚೆನ್ನಾಗಿದೆ ಈ ಕಡೆ. ಕ್ಲೈಮೇಟ್ ಒಂದು ಚೆನ್ನಾಗಿದೆ, ಮಳೆನೂ ಅಷ್ಟೊಂದು ಬರ್ತಲ್ಲ, ಸ್ವಲ್ಪ ಹನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಮಾನ್ಸೂನಲ್ಲಿ ಅಂದ್ರೆ ಬಂದ್ರೆ ಮುಗ್ದೋಯ್ತು, ಸ್ವರ್ಗನೇ ಈ ಕಡೆ ಎಲ್ಲ. ವೀಕ್ಷಕರೇ, ಕ್ಯಾಸ್ಟ್ರಲ್ ರಾಕ್ ಆದಮೇಲೆ ನೆಕ್ಸ್ಟ್ ಬರೋದು ಲೋಂಡಾ ಜಂಕ್ಷನ್. ಲೋಂಡಾ ಜಂಕ್ಷನ್ಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 6:25 ಕೊಟ್ಟಿದ್ದಾರೆ. ಸೊ ಇವಾಗ 6:18 ಆಗ್ತಿದೆ. ಸೊ ನೋಡೋಣ ಎಷ್ಟು ಗಂಟೆಗೆ ನಾವು ಲೋಂಡಾ ಜಂಕ್ಷನ್ಗೆ ರೀಚ್ ಆಗ್ತೀವಿ ಅಂತ. ಲೋಂಡಾ ಜಂಕ್ಷನ್ಗೆ 6:25 ಮುಟ್ಟೋ ಟೈಮ್ ಕೊಟ್ಟಿದ್ದಾರೆ. ಸೊ ಅಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ ವೀಕ್ಷಕರೇ. ಇವಾಗ ನಾವು ಲೋಂಡಾ ಜಂಕ್ಷನ್ ಬಂದಿವಿ, 2 ನಿಮಿಷ ಬೇಗನೆ ಬಂದಿವಿ ನೋಡ್ರಿ. 6:24 ಆಗ್ತಾ ಇದೆ. 6:25 ಇಲ್ಲಿ ಬರೋ ಟೈಮ್ ಇತ್ತು, ಇಲ್ಲಿ 10 ನಿಮಿಷ ಕೊಟ್ಟಿದ್ದಾರೆ. ನಮ್ಮ ಟ್ರೈನಲ್ಲಿ ಎದುರುಗಡೆ ನಿಂತಿದೆ ನೋಡಿ, ಗೋವಾ ಎಕ್ಸ್ಪ್ರೆಸ್ ಟ್ರೈನ್ 12779. ಸೊ ಎಷ್ಟು ಮಸ್ತ್ ಕಾಣುತ್ತೆ ನೋಡ್ರಿ ಲೋಂಡಾ ಜಂಕ್ಷನ್ ಕೂಡ. ಸೊ ಇಲ್ಲಿ ಒಂದು 10 ನಿಮಿಷ ಹಾಲ್ಟ್ ಆಗ್ಬಿಟ್ಟು ಇಲ್ಲಿಂದ ಹೊರಡುವ ಟೈಮ್ 6:35 ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡೋಣ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ. ಇವಾಗ ಲೋಕೋ ರಿವರ್ಸಲ್ ಆಗ್ತದೆ ನೋಡಿ. ಸೊ ನಾವು ಹೋಗ್ತಾ ಇರೋ ಗೋವಾ ಎಕ್ಸ್ಪ್ರೆಸ್ ಟ್ರೈನ್ ಲೊಕೋಮೋಟಿವ್ ಇದೆ ನೋಡಿ, 40507 WDP 4D. ಇವಾಗ ನಮ್ಮ ಟ್ರೈನ್ 6:51 ಲೋಂಡಾ ಜಂಕ್ಷನ್ ಇಂದ ಬಿಟ್ಟಿದೆ ನೋಡಿ. ನಿಮಗೆ ಕಾಣಿಸಲು ಸ್ವಲ್ಪ ಬ್ಲರ್ ಇವಾಗ ಕಾಣಿಸ್ತಾ ಇದೆ. ಸೊ 6:51 ಲೋಂಡಾ ಜಂಕ್ಷನ್ ಇಂದ ನಾವು ಹೋಗ್ತಿರೋ ಗೋವಾ ಎಕ್ಸ್ಪ್ರೆಸ್ ಟ್ರೈನ್ 12779 ಬಿಟ್ಟಿದೆ ನೋಡಿ ವೀಕ್ಷಕರೇ.
ಇವಾಗ ನೆಕ್ಸ್ಟ್ ಬರೋದು ಬೆಳಗಾವಿ ವೀಕ್ಷಕರೇ. 7:30 ಮುಟ್ಟೋ ಟೈಮ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ವೀಕ್ಷಕರೇ, ಫೈನಲಿ ನಾವು ಬೆಳಗಾವಿ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 7:44 ಆಗಿದೆ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7:30 ಕೊಟ್ಟಿದ್ರು. ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 14 ನಿಮಿಷ ಡಿಲೇ ಆಗಿ ನಾವು ರೀಚ್ ಆಗ್ತಾ ಇದೀವಿ ವೀಕ್ಷಕರೇ. ಗೋವಾ ಮಡ್ಗಾಂವಿಂದ ಬೆಳಗಾವಿವರೆಗೆ ಗೋವಾ ಎಕ್ಸ್ಪ್ರೆಸ್ ಅಲ್ಲಿ 12779. ಸೊ ಈ ಜರ್ನಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗು ಕೂಡ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನೊಂದು ಜರ್ನಿ, ಹೊಸ ಜರ್ನಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಕಂಟಿನ್ಯೂ ಜರ್ನಿ ಇದೆ, ಇನ್ನೊಂದು 2 ಅವರ್ಸ್ ಟೈಮ್ ಇದೆ. ಸೊ ಸ್ವಲ್ಪ ನಾನು ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಸ್ವಲ್ಪ ಊಟ ಅದು ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸಿಗೋಣ ಮುಂದಿನ ಇನ್ನೊಂದು ಹೊಸ ವ್ಲಾಗಲ್ಲಿ.